ಮಿತ್ರರೇ ನಮಸ್ಕಾರ. ನಾವಿವತ್ತು ಎಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ, ಇದುವರೆಗೂ ಯಾರು ಯೋಚನೆ ಮಾಡಕ್ ಚಾನ್ಸ್ ಇಲ್ಲ. ಆ ಡೈರೆಕ್ಷನ್ ನಲ್ಲಿ ನಾವು ಒಂದು ವಿಷಯವನ್ನ ಮಾತಾಡೋಣ. ಅದೇನಂತ ಹೇಳಿದ್ರೆ, ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ನಿಜವಾದ ಬಲಿಪಶು ಯಾರು ಅನ್ನುವಂಥದ್ದನ್ನ ಮಾತಾಡೋಣ. ಮತ್ತು ಎರಡನೆಯದಾಗಿ ಅಮೆರಿಕದ ಒಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಅಥವಾ ಜೋ ಬೈಡನ್ ಆಗಿರ್ಬೋದು, ಅವರು ಮತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಇವ್ರುಗಳಿಗೆ ಇದ್ದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮಿತ್ರರೇ, ಇದು ನಿಮ್ಗೆ ಸಾಕಷ್ಟು ಸೋಜಿಗ ಅನ್ಸುತ್ತೆ, ಬಟ್ ನಿಮ್ಗೆ ಇದು ಇವತ್ತು ಗೊತ್ತಾಗಲ್ಲ. ಇವತ್ತಿಂದ 5 ಅಥವಾ 10 ವರ್ಷದಲ್ಲಿ ಇದರ ರಿಯಾಲಿಟಿ ಗೊತ್ತಾಗುತ್ತೆ. ಅದೇನಂತ ನೋಡೋಣ. ಮಿತ್ರರೇ, ಮೊದಲಿಂದ ಹೇಳ್ಬೇಕಂತ ಹೇಳಿದ್ರೆ, ನಾನು ಎಲ್ಲರಂಗೆ ಅನ್ಕೊಂಡಿದ್ದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ ಒಂದು ಗೊತ್ತಿತ್ತು, ಇದನ್ನ ಅಮೆರಿಕ ಮಾಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಯಾವ ಕಾರಣಕ್ಕೆ ಮಾಡಿಸ್ತಿದೆ ಅಂತ ಹೇಳಿದ್ರೆ, ರಷ್ಯಾವನ್ನ ಬಗ್ಗು ಬಡಿಯೋದಕ್ಕೆ ಅನ್ಕೊಂಡೆ. ಖಂಡಿತ ಅಲ್ಲ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಅಫ್ಕೋರ್ಸ್ ಯುಕ್ರೇನ್ ಹಾಳಾಗೆ ಹೋಯ್ತು, ಸರ್ವನಾಶ ಆಯ್ತು. ಅದು 2 ಭಾಗ ಆಗುತ್ತೆ. ಒಂದಿಷ್ಟನ್ನ ರಷ್ಯಾ ಮಾಡಿಕೊಳ್ಳುತ್ತೆ, ಇನ್ನೊಂದಿಷ್ಟನ್ನ ಅಮೆರಿಕದ ಕಂಪನಿಗಳು ಮಾಡಿಕೋತವೆ ಅನ್ನುವಂಥದ್ದು. ಏನ್ ನಡೆಯುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಮೈನಿಂಗ್ ನಡೀತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ, ಅದು ಯುಕ್ರೇನ್ ಅಲ್ಲಿ 2 ರೀತಿಯಾದಂತಹ ಪ್ರದೇಶ ಇದೆ. ಒಂದು ಖನಿಜ ಸಂಪನ್ಮೂಲ ಮತ್ತು ಎರಡನೇದಾಗಿ ಒಂದು ಅಗ್ರಿಕಲ್ಚರ್ಗೆ ವಾಸ್ಟ್ ಲ್ಯಾಂಡ್ ಇದೆ. ಅದರ ಒಂದು ಸಂಪನ್ಮೂಲ ಅಲ್ಲಿ ನಡೀತಾ ಹೋಗುತ್ತೆ. ಮಿತ್ರರೇ, ಅಲ್ಲಿ ನಿಜವಾದ ಬಲಿಪಶು ಯಾರು ಗೊತ್ತಾ? ಯುರೋಪಿಯನ್ ಕಂಟ್ರಿಗಳು. ನನಗೆ ಸ್ಟಾರ್ಟಿಂಗ್ ಅರ್ಥ ಆಗ್ಲಿಲ್ಲ. ಎಲ್ರಿಗೂ ಅನಿಸ್ದಾಗೇನೆ ಅಲ್ಲಿರುವಂತಹ ಖನಿಜಗಳು, ನ್ಯಾಚುರಲ್ ರಿಸೋರ್ಸಸ್ ಗಳು ಬೇಕು ಅಂತ ಹೇಳ್ಬಿಟ್ಟು ರಷ್ಯಾ ಯುದ್ಧ ಮಾಡ್ತಿದ್ಯೋ, ಅಥವಾ ಅಲ್ಲಿರುವಂತಹ ಒಂದು ರಷ್ಯನ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಪ್ರೊಟೆಕ್ಟ್ ಮಾಡಕ್ಕೆ ರಷ್ಯಾ ಯುದ್ಧ ಮಾಡ್ತಿದ್ಯೋ, ಹೀಗೆ ಎಲ್ರಿಗೂ ಅನ್ಸುವಂಥದ್ದು. ಬಟ್ ಯಾವಾಗ ಒಳಗಿನ ಇನ್ನರ್ ಪಿಕ್ಚರ್ ಡೀಟೈಲ್ ಅನ್ನ ನೋಡ್ತು ಅಂತ ಹೇಳಿದ್ರೆ, ಅವಾಗ ನಮಗೆ ನಿಜವಾದ ಸತ್ಯಾಂಶತೆ ಅರ್ಥ ಆಗುತ್ತೆ. ಅದೇನಂತ ನಾವು ಈಗ ಡಿಸ್ಕಸ್ ಮಾಡೋಣ. ಮಿತ್ರರೇ, ನೀವು ರಷ್ಯಾ ಮತ್ತು ಯುಕ್ರೇನಿನ ಈ ಯುದ್ಧವನ್ನ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ 2022ರಲ್ಲಿ ರಷ್ಯಾದಿಂದ ಚೀಪ್ ಗ್ಯಾಸು ಯುರೋಪಿಗೆ ಹೋಗ್ತಿದ್ದನ್ನ, ಆ ಒಂದು ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಮುಖಾಂತರ ಹೋಗ್ತಿದ್ದನ್ನ ಬ್ಲಾಸ್ಟ್ ಮಾಡಲಾಗಿತ್ತು. ಬೇಸಿಕಲಿ ಜರ್ಮನಿಯನ್ನ ಎನರ್ಜಿ ಡಿಪ್ರೈವ್ ಅಂತ ಹೇಳಿದ್ರೆ, ಎನರ್ಜಿ ಇಲ್ಲದ ಹಾಗೆ ಜರ್ಮನಿಯನ್ನು ಮಾಡುವಂತಹ ಪ್ಲಾನ್ ಇತ್ತು. ಮತ್ತೆ 2023ರಲ್ಲೂ ಕೂಡ ಬಾಲ್ಟಿಕ್ ಕನೆಕ್ಟರ್ ಪೈಪ್ಲೈನ್ ಮತ್ತೆ ಕೇಬಲ್ ಗಳನ್ನ ಡ್ಯಾಮೇಜ್ ಮಾಡಲಾಗಿತ್ತು, ಫಿನ್ಲ್ಯಾಂಡ್ ಮತ್ತು ಇಂಡೋನೇಷ್ಯಾ ಮಧ್ಯದಲ್ಲಿ ಇದ್ದಿದ್ದು. ಮತ್ತೆ 2024ರಲ್ಲೂ ಕೂಡ ಬಾಲ್ಟಿಕ್ ಸಿ ಕೇಬಲ್ ಅನ್ನು ಡಿಸ್ಟ್ರಾಯ್ ಮಾಡಲಾಯಿತು. ಹೀಗೆ ವರ್ಷಕ್ಕೆ ಒಂದೊಂದರಂತೆ ಇಡೀ ಯುರೋಪಿನ ಎನರ್ಜಿ ಮತ್ತು ಕಮ್ಯುನಿಕೇಶನ್ ಲಿಂಕ್ ಗಳನ್ನ ನಾಶ ಮಾಡಲಾಯಿತು. ಮತ್ತು ಎರಡನೆಯದಾಗಿ ಮಾತಿಗೂ ಕೂಡ ಅಮೆರಿಕದ ಸರ್ಕಾರಗಳೇನು ಹೇಳ್ತಿತ್ತು ಅಂತ ಹೇಳಿದ್ರೆ, ರಷ್ಯಾನ ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ, ರಷ್ಯಾ ಜೊತೆ ಟ್ರೇಡ್ ಇಲ್ಲ, ಪೆಟ್ರೋಲ್ ಇಲ್ಲ, ಏನು ಬೇಡ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ವಾಸ್ತವವನ್ನು ನೋಡ್ತು ಅಂತ ಹೇಳಿದ್ರೆ, ಅಮೆರಿಕ ರಷ್ಯಾದಿಂದ ಸತತವಾಗಿ ಯುರೇನಿಯಂ, ಪ್ಲುಟೋನಿಯಂ ಮತ್ತು ಫರ್ಟಿಲೈಸರ್ಗಳು, ಈ ಯುರೇನಿಯಂ ಪ್ಲುಟೋನಿಯಂಗಳಂತೂ ಬೇಸಿಕಲಿ ಅಣುವಸ್ತ್ರಗಳನ್ನ ಮಾಡೋದಕ್ಕೆ ಬಳಸುವಂತಹ ಒಂದಿಷ್ಟು ಪದಾರ್ಥಗಳು. ಮತ್ತು ಅದು ಅಲ್ಲದೆ ರಷ್ಯನ್ ಫರ್ಟಿಲೈಸರ್ ಬಹಳ ಫೇಮಸ್, ಅದನ್ನು ಕೂಡ ಅವರು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಅಮೆರಿಕದವರು. ಅಂದ್ರೆ ಯುರೋಪಿನ ಮೇಲೆ ನೀವು ಯಾವುದೇ ಎನರ್ಜಿ ಇಂಪೋರ್ಟ್ ಮಾಡ್ಕೋಬೇಡಿ, ಅದು ಇದು ಅಂತ ಮಾತಾಡುವಂತಹ ಅಮೆರಿಕ ತಾನೇ ರಷ್ಯಾದಿಂದ ಇವೆಲ್ಲ ಇಂಪೋರ್ಟ್ ಮಾಡ್ಕೊಂತಿದೆ. ಅದು ಅಲ್ಲದೆ ರಷ್ಯಾ ಯೋಚನೆ ಮಾಡಿ, ಯಾವ ಒಂದು ಅಣು ಬಾಂಬಕ್ಕೆ ಬಳಸುವಂತಹ ಮೆಟೀರಿಯಲ್ ಗಳನ್ನ ಅಮೆರಿಕಕ್ಕೆ ಕಳಿಸ್ಕೊಡ್ತಾ ಇದೆ. ಅದೊಂದು ಸ್ವಲ್ಪ ಯೋಚನೆ ಮಾಡಲ್ವಾ? ನಾಳೆ ಈ ಅಣು ಬಾಂಬ್ಗಳು ಬಿದ್ರಿ ಎಲ್ಲಿ ಬೀಳ್ತವೆ? ರಷ್ಯಾ ಮೇಲೆ ಬೀಳ್ಬೇಕು. ಅಂತಹ ಯೋಚನೆನೂ ಇಲ್ದಲೆ ರಷ್ಯಾ ಅಮೆರಿಕಕ್ಕೆ ಸಪ್ಲೈ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಮೆರಿಕ ಮತ್ತು ರಷ್ಯಾ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಎಂತದ್ದು ಅಂತ ಯಾವತ್ತಾರು ಯೋಚನೆ ಮಾಡಿದಿರಾ? ಮಿತ್ರರೇ, ನನಗೂ ಕೂಡ ಈ ಯುದ್ಧದ ಒಂದು ರಹಸ್ಯ ಯಾವಾಗ ಅರ್ಥ ಆಯ್ತು ಅಂತ ಹೇಳಿದ್ರೆ, ಯಾವಾಗ ದೊಡ್ಡ ದೊಡ್ಡ ಯುರೋಪಿಯನ್ ಕಂಟ್ರಿಗಳಾದಂತಹ ಜರ್ಮನಿ, ಇಟಲಿ, ಫ್ರಾನ್ಸ್ಗಳು, ಬೇಸಿಕಲಿ ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿಗಳು ಮತ್ತು ಇಂಗ್ಲೆಂಡ್, ಇವುಗಳು ನಿಧಾನವಾಗಿ ತಮ್ಮ ಆರ್ಥಿಕತೆಯ ಕುಸಿತವನ್ನು ಕಾಣ್ತಾ, ಇನ್ಫ್ಲೇಷನ್ ಅಂದ್ರೆ ಆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗ್ತಾ, ರಿಸೆಷನ್ ಹತ್ರಕ್ಕೆ ಹೋಗ್ಬಿಡ್ತವೇನೋ ಅನ್ನುವಂತಹ ರೀತಿಗೆ ಹೊರಟೋಗ್ತಾ ಇದ್ದಾವೆ. ಆಗ್ಲೇ ಅರ್ಥ ಆಗಿದ್ದು, ಓಹೋ, ಇದು ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಲ್ಲಿ ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದೇ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಒಂದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೇನೆ ಅಮೆರಿಕ ಕೂಡ ಸಾಕಷ್ಟು ಹಿಂದು ಮುಂದೆ ನೋಡ್ತಾ ವೆಪನ್ರಿ ಕಳಿಸ್ತಾ ಇದೆ. ದೊಡ್ಡ ದೊಡ್ಡ ವೆಪನ್ಸ್ಗಳು, ದೊಡ್ಡ ದೊಡ್ಡ ಮಿಸೈಲ್ಗಳನ್ನ ಡೈರೆಕ್ಟ್ ಆಗಿ ರಷ್ಯಾ ಒಳಗೆ ಹೊಡೆಯುವಂತದ್ನ ಅದು ಕೂಡ ಇನ್ನೂ ಪರ್ಮಿಟ್ ಮಾಡಿಲ್ಲ. ಇದುವರೆಗೂ ಯುದ್ಧ ನಡೆದು 4-5 ವರ್ಷ ಆಗ್ತಿದ್ರು ಅದಿನ್ನೂ ಪರ್ಮಿಟ್ ಮಾಡಿಲ್ಲ. ಕೇವಲ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನ ಕಳಿಸ್ತಾ ಇದೆ. ಇದು ಯುರೋಪಿನ ಒಂದು ಕಣ್ಣು ಕಟ್ಸೋದಕ್ಕೆ, ಬಟ್ ಯುರೋಪಿಯನ್ ಲೀಡರ್ಗಳು ದಡ್ಡರುಗಳಿಗೆ ಅರ್ಥ ಆಗ್ತಿಲ್ಲ. ಇನ್ನು ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ಯುರೋಪ್ ಮತ್ತು ಅಮೆರಿಕದ ನಡುವೆ ಇರುವಂತಹ ನ್ಯಾಟೋವನ್ನ ಈ ರೀತಿ ಯುದ್ಧ ಸನ್ನಿಗ್ಧತೆ ಇರುವಂತಹ ಸಮಯದಲ್ಲಿ ಬಲಪಡಿಸಬೇಕೆ ಹೊರತು, ಟ್ರಂಪ್ ಯಾವ ಮಾತನ್ನಾಡ್ತಿದ್ದ ಅಂತ ಹೇಳಿದ್ರೆ, ನ್ಯಾಟೋವನ್ನೇ ಕೆಡಿಸುವಂತಹ ಮಾತುಗಳನ್ನ ಆಡ್ತಿದ್ದ. ನ್ಯಾಟೋ US ಗೆ ಅವಶ್ಯಕತೆ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಯಾರು ದುಡ್ಡನ್ನ ಖರ್ಚು ಮಾಡ್ತಿಲ್ಲ. ಬೇಸಿಕಲಿ ಏನ್ ಒಂದು ಐಡಿಯಾ ನಡೀತಾ ಇತ್ತು ಅಂತ ಹೇಳಿದ್ರೆ, ಸರಿಯಾಗಿ ಯುರೋಪಿನ ಒಂದು ದೇಶಗಳ ಮುಖಾಂತರ ಈ ನ್ಯಾಟೋ ಬಜೆಟ್ಗೆ ಅವ್ರ ಕೈಲಿ ಚೆನ್ನಾಗಿ ದುಡ್ಡನ್ನ ಕಾಂಟ್ರಿಬ್ಯೂಟ್ ಮಾಡಿಸ್
ಬಳಸಬೇಕು ಅನ್ನುವಂಥದ್ದು ಅಮೆರಿಕದ ಐಡಿಯಾ ಆಗಿತ್ತು. ಒಂದ್ ಕಡೆ ಎನರ್ಜಿ ಚೀಪ್ ಸಪ್ಲೈ ಇಲ್ಲ ಅಂದ್ರೆ ದೇಶದ ಒಂದು ಗ್ರೋತ್ ಆಗೋದಿಲ್ಲ. ಇನ್ನೊಂದ್ ಕಡೆ ಇರುವಂತಹ ರಿಸೋರ್ಸಸ್ ಅನ್ನ ವೆಪನ್ ಕಡೆ ಡೈವರ್ಟ್ ಮಾಡಿಸುವಂತದ್ದು ಅಮೆರಿಕದ ಪ್ಲಾನ್ ಆಗಿತ್ತು, ಮತ್ತು ಇದು ರಷ್ಯಾದ ಪ್ಲಾನ್ ಕೂಡ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೇನೆ ರಷ್ಯಾನು ಕೂಡ ಇದೆಲ್ಲದಕ್ಕೂ ಮೂಲೆಯಲ್ಲಿ ನಕ್ಕು ಸುಮ್ಮನೆ ಆಗ್ತಿರ್ತೆ ಹೊರತು ಯಾವುದೇ ಎಸ್ಕಲೇಷನ್ ಅನ್ನ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಸೊ ಬೇಸಿಕಲಿ ಇದು ಪುಟಿನ್ಗೂ ಗೊತ್ತು, ಅಮೆರಿಕ ಈ ಕೆಲಸವನ್ನ ಮಾಡಕ್ ಹೊರಟಿದೆ, ಯುರೋಪ್ ಅನ್ನ ಮುಂದೆ ಡಾರ್ಕ್ನೆಸ್ ಅಂದ್ರೆ ಅಂಧಕಾರಕ್ಕೆ ತಳ್ಳಕ್ ಹೊರಟಿದೆ ಅಂತ ಹೇಳ್ಬಿಟ್ಟು ಪುಟಿನ್ಗೂ ಗೊತ್ತಿತ್ತು. ಸೊ ಈ ರೀತಿಯಾಗಿ ಇಡೀ ಯುರೋಪ್ ಅನ್ನ ಬಗ್ಗು ಬಡಿಯುವಂತಹ ಪ್ರಯತ್ನ ಅಮೆರಿಕ ಕೂಡ ರಷ್ಯಾ ಮಾಡ್ತಾ ಇತ್ತು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ 2015-16 ಈಚೆಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಯುರೋಪಿನ ಕತೆ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಅರಬ್ ಕಂಟ್ರಿಗಳಿದಾವಲ್ಲ, ಎಸ್ಪೆಷಲಿ ಯುರೋಪಿಗೆ ಹತ್ರವಾಗಿರುವಂತಹ ಕಂಟ್ರಿಗಳು, ಮೊರಕ್ಕೋ ಇಂತಹ ಕಂಟ್ರಿಗಳಿಂದ ಪದೇ ಪದೇ ಆಫ್ರಿಕನ್ ಜನಸಂಖ್ಯೆಯನ್ನ ರಾಡಿಕಲೈಸ್ ಆಗಿರುವಂತಹ ಫೈಟಿಂಗ್ ಯೂತ್ಸ್ ಗಳು ಇವರನ್ನ ತಂದು ಎಲ್ಲಿ ಆಗ್ತಾ ಇದಾರೆ ಅಂತ ಹೇಳಿದ್ರೆ UK ಅಲ್ಲಿ ಆಗ್ತಾ ಇದಾರೆ, ಫ್ರಾನ್ಸ್ ಅಲ್ಲಿ ಆಗ್ತಾ ಇದಾರೆ, ಇಟಲಿಯಲ್ಲಿ ಆಗ್ತಾ ಇದಾರೆ. ಸೊ ಈ ರೀತಿ ಒಂದು ಸಿವಿಲೈಸೇಷನಲ್ ಕ್ಲಾಶ್ ಮುಸ್ಲಿಮ್ಸ್ ವರ್ಸಸ್ ಕ್ರಿಶ್ಚಿಯನ್ ಅನ್ನ ಯುರೋಪ್ ಅಲ್ಲಿ ನಡೆಸೋದಕ್ಕೆ ಹೊರಟಿದ್ದಾರೆ. ಯಾಕೆಂತ ಹೇಳಿದ್ರೆ ಆಫ್ರಿಕನ್ ಕಂಟ್ರೀಸ್ ಆ ಬೆಲ್ಟ್ ಅಲ್ಲಿ ಇರುವಂತಹವರು ಮೋಸ್ಟ್ ಆಫ್ ಆಲ್ ಫೈಟಿಂಗ್ ಏಜ್ ಅಲ್ಲಿರುವಂತಹ ಮುಸ್ಲಿಂ ಜನಸಂಖ್ಯೆ. ಯಾಕೆಂತ ಹೇಳಿದ್ರೆ ಅವರ ಒಂದು ದೇಶಗಳಲ್ಲಿ ಬಹಳ ಬಡತನ ಮತ್ತು ಪವರ್ಗೋಸ್ಕರ ನಡೆಯುವಂತಹ ಘರ್ಷಣೆ ಇತ್ಯಾದಿಗಳನ್ನ ನೋಡಿದವರು. ಯುರೋಪ್ ಅಲ್ಲೋ ಜನರು ಹೇಗೆ ಅಂತ ಹೇಳಿದ್ರೆ ಫ್ರೀ ಲಿವಿಂಗ್, ಫ್ರೀ ಕಲ್ಚರ್ ಅನ್ನ ನೋಡಿದವರು. ಇಂತಹ ಒಂದು ಕಲ್ಚರಲ್ ಫೈಟ್ ಅನ್ನ ಎಗೈನ್ ಯುರೋಪಿಗೆ ತಂದಿಡುವಂತಹ ಮಹಾಷಡ್ಡಿ ಅಂತ ನಡೀತಾ ಇದೆ. ಸೊ ಇಲ್ಲಿ ನಿಜವಾದ ಬಲಿಕ ಬಕ್ರ ಯುಕ್ರೇನ್ ಅಲ್ಲ, ಯುಕ್ರೇನ್ ಆಫ್ ಕೋರ್ಸ್ ಬಲಿ ಆಗೋಯ್ತು, ಅದು ಬೇರೆ ಪ್ರಶ್ನೆ. ಬಟ್ ನಿಜವಾದ ಬಲಿಕ ಬಕ್ರ ಯಾರು ಅಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರಿಗಳು. ಮಿತ್ರ ಯುರೋಪಿಯನ್ ಕಂಟ್ರಿಗಳ ಫ್ಯೂಚರ್ ಅಂತೂ ಬಹಳ ಡಾರ್ಕ್ ಆಗಿದೆ. ನಾನು ಆಲ್ರೆಡಿ ಒಂದು ಥಿಯರಿ ಬಗ್ಗೆ ಮಾತಾಡಿದ್ದೀನಿ. ಅದೇನಂತ ಹೇಳಿದ್ರೆ ಈ ಕೆಲವೊಂದು ದೇಶಗಳು ಅಥವಾ ಕೆಲವೊಂದಿಷ್ಟು ಪವರ್ಫುಲ್ ವ್ಯಕ್ತಿಗಳು ಏನ್ ಮಾಡ್ತಾ ಹೇಳ್ತಾರೆ ಅಂತ ಹೇಳಿದ್ರೆ ಒಂದೊಂದು ದೇಶದ ಮೇಲೂ ಒಂದೊಂದು ಪ್ಯಾರಾಸೈಟ್, ಒಂದೊಂದು ಹೋಸ್ಟ್ ರೀತಿ ಬಿದ್ದು ಆ ದೇಶದ ರಿಸೋರ್ಸಸ್ ಅನ್ನ ಸಕ್ ಮಾಡ್ತಾರೆ. ಹೇಗೆ ಬ್ರಿಟಿಷರುಗಳು ಮೊದಲು ಭಾರತ ಮತ್ತು ಏಷ್ಯಾನ ರಿಸೋರ್ಸ್ ನ ಸಕ್ ಮಾಡಿದ್ರು, ನಂತರ ಆಫ್ರಿಕಾದ ರಿಸೋರ್ಸ್ ಅನ್ನ ಸಕ್ ಮಾಡಿದ್ರು. ಈಗ ಬೇರೆ ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಅವ್ರ ಯೋಚನೆ ಇರುವಂತದ್ದೇ ಯುರೋಪ್ ಅನ್ನ, ಅದರ ರಿಸೋರ್ಸ್ ಅನ್ನ ಸಕ್ ಮಾಡಿ ಅದನ್ನ ನಾಶ ಮಾಡಬೇಕು ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಯುರೋಪಿಗೆ ಆಲ್ರೆಡಿ ಮಿತಿ ಮೀರಿ ಬೆಳೆದು ಬಿಟ್ಟಿದ್ದಾರೆ ಜನ, ಮತ್ತು ಅಲ್ಲಿ ಯಾವ ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕೆ ಒಪ್ಪತಾನೆ ಇಲ್ಲ. ಅದಕ್ಕೇನೆ ಫ್ರಾನ್ಸ್ ಅಲ್ಲಿ ಕೆಲಸದ ಅವರನ್ನ ಜಾಸ್ತಿ ಮಾಡ್ತೀನಿ, ರಿಟೈರ್ಮೆಂಟ್ ಏಜ್ ಅನ್ನ ಜಾಸ್ತಿ ಮಾಡ್ತೀನಿ, ಹಾಲಿಡೇ ಕಮ್ಮಿ ಕೊಡ್ತೀನಿ, ಸೊ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ರಾನ್ಸ್ ಅಲ್ಲಿ ಬೇರೆ ಬೇರೆ ಸರ್ಕಾರಗಳು ನಿರ್ಧಾರಗಳನ್ನ ತಗೊಂಡಾಗ ಅಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಬೇಸಿಕಲಿ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಯುರೋಪ್ ಅನ್ನ ಮುಗಿಸೋದಕ್ಕೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾದ ಪುಟಿನ್ ಇವ್ರುಗಳ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗು, ಇದನ್ನ ಮಾಡೋದಕ್ಕೆ ಕೇವಲ ಯುಕ್ರೇನ್ ಅನ್ನುವಂಥದ್ದು ಒಂದು ಜಾಗ ಆಯ್ತು ಅಷ್ಟೇ ಅಂತ ಹೇಳ್ಬೋದು. ಮಿತ್ರರೇ, ನಾನು ನಿಮ್ಗೆ ಇನ್ನೂ ಸಾಕಷ್ಟು ಎವಿಡೆನ್ಸ್ ಅನ್ನ ಇದಕ್ಕೆ ಕೊಡಬಲ್ಲೆ, ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.